ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 10/6/2024. ಎಲ್ಲ ಬೇಹದ್ನ ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ, ವಿಶಾಲ ಬುದ್ಧಿ ಇರುವ ಬೇಹದ್ನ ಆತ್ಮಗಳಿಗೆ ವಿಶ್ವ ಸೇವಾಧಾರಿ ಮಾಜಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಈಗ ಬ್ರಹ್ಮ ಮಾಜಿಯವರು ಹೀಗೆ ಹೇಳ್ತಿದ್ದಾರೆ: ನಾನು ವಾಣಿಗಳನ್ನು ಓದುತ್ತೇನೆ. ಈ ವಾಣಿ 17/4/1983 ಇಸ್ವಿಯದ್ದಾಗಿದೆ. ಕರ್ಮಾತೀತ ಸ್ಥಿತಿ. ಈ ಕರ್ಮಾತೀತ ಸ್ಥಿತಿಗಾಗಿ ಕರ್ಮಾತೀತ್ ಅಂದರೆ ಎಲ್ಲ ಕರ್ಮಗಳನ್ನು ಭೋಗಿಸಿ ಮುಗಿಸಿಕೊಂಡಂತಹ ಆತ್ಮಗಳಿಗೆ, ಯಾವುದೇ ಕರ್ಮಬಂಧನಗಳನ್ನು ಇಟ್ಟುಕೊಳ್ಳದೇ ಇರುವಂತಹ ಸ್ಥಿತಿಯೇ ಕರ್ಮಾತೀತ ಸ್ಥಿತಿ. ಬ್ರಾಹ್ಮಣ ಜೀವನದ ಲಕ್ಷ್ಯವೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಾಗಿದೆ. ನಿಮ್ಮ ಲಕ್ಷ್ಯ ಏನಾಗಿರಬೇಕು? ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಾಗಿರಬೇಕು. ಅದಕ್ಕಾಗಿ ಈಗಿಂದಲೇ ಅಭ್ಯಾಸ ಮಾಡುತ್ತಿರಬೇಕು. ಆಗಲೇ ಈ ಲಕ್ಷ್ಯವನ್ನು ಮುಟ್ಟಬಹುದಾಗಿದೆ. ಈ ಸರ್ವಶ್ರೇಷ್ಠ ಸ್ಥಿತಿಯು ಎಲ್ಲ ಆಕರ್ಷಣೆಯನ್ನು ಮೀರಿದ್ದು. ಇದು ಬಹಳ ಆನಂದಮಯವಾಗಿದೆ. ಈ ಶಬ್ದದಿಂದಾಚೆ ನಿಶಬ್ದ ಜಗತ್ತು. ನಿಶಬ್ದರಾಗಿ ಆತ್ಮಸ್ವರೂಪದಲ್ಲಿ ನೆಲೆಯಾದಾಗ ನಮ್ಮ ದಿನನಿತ್ಯದ ಕರ್ಮಗಳೆಲ್ಲವೂ ಸಂಪೂರ್ಣವಾಗಿ ಶುದ್ಧವಾಗಿರುತ್ತವೆ. ಈ ಪರಿಶುದ್ಧ ನಿಶಬ್ದ ಸ್ಥಿತಿಯಿಂದಲೇ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪಡೆಯಬಹುದು. ಆ ಸಾಕಾರಿ ತಂದೆಯೇ ನಮಗೆ ಈ ಸ್ಥಿತಿಯನ್ನು ಹೇಳಿಕೊಟ್ಟಿದ್ದಾರೆ. ಬ್ರಾಹ್ಮಣ ಜೀವನದ ಅರ್ಥವೇ ಆ ಪರಮಸ್ಥಿತಿ, ಅಂದರೆ ಆತ್ಮಸ್ವರೂಪವನ್ನು ಪಡೆಯುವುದಾಗಿದೆ. ಕರ್ಮ ಭೋಗಗಳನ್ನೆಲ್ಲ ತೀರಿಸಿಕೊಂಡು ಆ ನಿಶಬ್ದ ಜಗತ್ತಿನಲ್ಲಿ ಸೇರಬೇಕಾಗಿದೆ. ಇದನ್ನು ಅಭ್ಯಾಸದಿಂದಲೇ, ಈಗಿಂದಲೇ ಮಾಡಬೇಕಾದ ಅಭ್ಯಾಸ. ಇದರಿಂದಲೇ ಈ ಲಕ್ಷ್ಯ ಪ್ರಾಪ್ತಿ ಆಗಲು ಸಾಧ್ಯ. ಜನ್ಮ ಜನ್ಮಾಂತರಗಳಿಂದ ನಾವು ಅಲಿಯುತ್ತಲೇ ಬಂದಿದ್ದೇವೆ. ಇದು ಈಗ ನಮ್ಮ ಬುದ್ಧಿ ಮತ್ತು ಸಂಸ್ಕಾರಗಳಲ್ಲಿ ಸೇರಿ ಹೋಗಿದೆ. ಹೀಗಾಗಿ ನಮ್ಮ ಈ ಬುದ್ಧಿಯನ್ನು ಒಂದೆಡೆ ನಿಲ್ಲಿಸಲೇಬೇಕಾಗಿದೆ. ಈಗ ಎಲ್ಲರೂ ಕರ್ಮಾತೀತ ಸ್ಥಿತಿಯಲ್ಲಿ ಇರಲೇಬೇಕಾಗಿದೆ. ಎಲ್ಲೆಡೆ ಆಧ್ಯಾತ್ಮಿಕದ ಜ್ಯೋತಿಯನ್ನು ಬೆಳಗಿಸಬೇಕಾಗಿದೆ. ಮಲ್ಟಿವರ್ಸ್ನ ಮೂಲೆ ಮೂಲೆಗಳಲ್ಲಿಯೂ ಈ ಆಧ್ಯಾತ್ಮಿಕದ ಜ್ಯೋತಿಯನ್ನು ಬೆಳಗಿಸಬೇಕಾಗಿದೆ. ಮಕ್ಕಳೇ, ಬೇಹದ್ನ ತಂದೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಧ್ಯಾನದಲ್ಲಿ ಅವರಿಂದ ಪವರನ್ನು ತೆಗೆದುಕೊಳ್ಳುತ್ತೀರಿ. ಬೇಹದ್ ಕಿ ಪರಂ ಶಾಂತಿ.